ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂತ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ ಬರ್ರಿ. ಇವತ್ತಿನ ವಿಡಿಯೋದಲ್ಲಿ ಸಾಯಂಕಾಲ ರೊಟೀನ್ ಮತ್ತು ಮಾರ್ನಿಂಗ್ ರೊಟೀನ್ ಎರಡೂ ತೋರಿಸ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಹೆಸರು ಕಾಳಿನ ಪಲ್ಯ ಮತ್ತು ರೈಸ್ ಮಾಡಿದ್ದೆ. ಚಪಾತಿ ನಮ್ಮ ಮನೆಯವ್ರು ಬೇಡ ಅಂದರು, ಅದಕ್ಕೆ ಚಪಾತಿ ಮಾಡಲಿಲ್ಲ. ಸ್ವಲ್ಪ ಹೆಸರು ಕಾಳು ತೆಗೆದಿದ್ದೆ. ಈಗ ಊಟ ಮಾಡ್ತೀವಿ. ರೆಡಿ ಆಗಿದೆ. ಮದುವೆ ಆದಾಗಿಂದ ಒಂದೇ ಪ್ಲೇಟಲ್ಲಿ ಊಟ ಮಾಡೋದು ನಾವು. ನೋಡ್ತಾ ಇರ್ಬೋದು ನನ್ನ ಮಗಳು ಕೂಡ ಮೂವರು ಸೇರಿ ಊಟ ಮಾಡ್ತೀವಿ. ಈಗ ನಮ್ಮ ಮಗಳು ಬಟ್ಟೆ ಮಡ್ಚೋದನ್ನ ಹೇಳ್ಕೊಡ್ತಾಳೆ, ನೋಡ್ಕೊಂಡು ಬನ್ನಿ ಹೇಗಿರುತ್ತೆ ಅಂತ. ಯಾಕ ಲೈಟ್ ಹೋಗಿ ಏನು ಮಾಡಕತ್ತೀಯಮ್ಮ? ಏನು ಆಟ ಆಡಕತ್ತೀಯನ? ಏನು ಬಟ್ಟೆ ತಗೊಂಡು ಆಟ ಆಡೋದು? ಬಟ್ಟೆ ಮಾಡಿಸ್ತೇನ? ಬಟ್ಟೆ ಮಾಡಿಸ್ತೀಯ? ಮಾಡ್ಸಿ ಏನು ಬಟ್ಟೆ ಮಾಡ್ಸಕತ್ತೀಯಾ? ಮಾಡ್ಸಿ. ಹೆಂಗೆ ಮಾಡ್ಸೋದು ಹೇಳ್ಕೊಡು. ನೀನು ಬಟ್ಟೆ ಮಾಡ್ಸೋದು ಆಗಲಿಲ್ಲ ಆಯ್ನ? ಜಲ್ದಿ ಮಾಡ್ಸ ಬಾಕ ನಮ್ಗೆ. ಬಟ್ಟೆ ಮಾಡ್ಸೋದು ತೋರ್ಸಕತ್ತೀಯನ? ನೀನು ಹಂಗೆ ಯಾರಿಗೆ ಬರಲ್ಲ ನೋಡು ಬಟ್ಟೆ ಮಾಡ್ಸಾಕ. ಗುಂಡಿ ಆಯ್ ಮಾಡ ರಾತ್ರಿ ಮೂವಿ ನೋಡಿ ಮಲಗಿಬಿಟ್ವಿ ನಾವು. ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ವ್ಲಾಗ್. ಇದು ನೆಕ್ಸ್ಟ್ ಮಾರ್ನಿಂಗ್ ನೋಡಿ. ಬೆಳಗ್ಗೆ ನನ್ನ ಮಗಳು ನೋಡಿ ಫುಲ್ಲು ಅದಕ್ಕಂದು ಮಕ್ಕಂದಿರ್ತಾಳೆ, ಇಲ್ಲಾಂದರೆ ಅವಳಿಗೆ ನಿದ್ದೆನೇ ಬರಲ್ಲ, ಅಳ್ತಾ ಇರ್ತಾಳೆ. ಇಲ್ಲಾಂದ್ರೆ ಒಚ್ಲಿಲ್ಲ ಅಂದರೆ ರಾತ್ರಿ ಎಲ್ಲ ಫುಲ್ಲು ಎಲ್ಲ ಕಿತ್ತಾಡಿಬಿಟ್ಟಿರ್ತಾಳೆ. ಮನೆಯೆಲ್ಲ ಬಟ್ಟೆ ಎಲ್ಲ ಕಿತ್ತಾಡಿ ಆಟಾಡಿ ಮಕ್ಕಂತಾಳಲ್ವ, ಹಂಗಾಗಿ ಕಿತ್ತಾಡಿಬಿಟ್ಟಿರ್ತಾಳೆ ರಾತ್ರಿ. ಇವಾಗ ನಾನು ಬೆಳಗ್ಗೆ ಎದ್ದುಬಿಟ್ಟು ನಾನು ರೈಸಿಗೆ ಇಟ್ಟಿದ್ದೀನಿ, ಯಾಕಂದರೆ ಪುಳಿಯೋಗರೆ ಮಾಡಬೇಕು ಅಂತ. ನಾನು ಯಾವ ಥರ ಪುಳಿಯೋಗರೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ವಿಸಿಟ್ ಮಾಡ್ತಾಯಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಸಿಟ್ ಮಾಡಿ. ಸ್ವಲ್ಪ ಪಾತ್ರೆ ಉಜ್ಕೊಂಡು ಬಂದು ಬಿಸಿನೀರು ಕುಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿಯೋದು ನನ್ನ ಅಭ್ಯಾಸ ಆಗಿದೆ. ಬಿಸಿನೀರು ಕುಡಿದ್ಬಿಟ್ಟು ಟೀ ಕುಡಿಬೇಕು ನಾನು. ಯಾಕಂದರೆ ಬಿಸಿನೀರು ಕುಡಿದ ತಕ್ಷಣವೇ ಟೀ ಕುಡಿದ್ರೆ ಏನೂ ಪ್ರಯೋಜನ ಇರೋಲ್ಲ. ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ನಾನು ಕುಡಿತೀನಿ. ಅಷ್ಟೊತ್ತನ ಬಿಸಿನೀರು ಕುಡಿದು ಕಸ ಮತ್ತು ಏನೇನು ಕೆಲಸ ಇರುತ್ತೆ ಮಾಡ್ಕೊತೀನಿ. ನೆಕ್ಸ್ಟ್ ಟೀ ಕಾಯಿಸ್ತೀನಿ. ಎಲ್ಲ ಕಸ ಹೊಡೆದ್ಬಿಟ್ಟು ಅಂಗಳಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಅಂಗಳಕ್ಕೆ ನೀರು ಹಾಕೋದ್ರಿಂದ ಅದ್ರ ಪರಿಮಳ ಬರುತ್ತಲ್ವ, ಮಣ್ಣಿನ ಪರಿಮಳ ತುಂಬಾ ಇಷ್ಟ ನನಗೆ. ಹಾಗಾಗಿ ಹಾಕ್ತಾಯಿರ್ತೀನಿ ನೀರು ದಿನಾಲು. ನೋಡಿ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ನಾನು ಇವಾಗ ಟೀ ಮಾಡೋದಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ಪುಡಿ ಹಾಲು ಅಂಗನವಾಡಿಯಲ್ಲಿ ಕೊಟ್ಟಿರ್ತಾರಲ್ವ, ಆ ಪುಡಿಯಿಂದ ನಾನು ಹಾಲು ಕಾಯಿಸ್ಬಿಟ್ಟು ನನ್ನ ಮಗಳಿಗೆ ಒಂದು ಗ್ಲಾಸ್ ತೆಗೆದು ಕೊಡ್ತೀನಿ. ಭಾಳ ಏನು ಕೊಡೋದಕ್ಕೂ ಆಗೋಲ್ಲ. ನೆಕ್ಸ್ಟ್ ನಾನು ಪುಳಿಯೋಗರೆಗೆ ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ತೊಗೊಂಡಿದ್ದೀನಿ. ಇವನ್ನ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು, ಖಾರ ಮತ್ತು ಶೇಂಗಾ ಬೀಜ ಇವನ್ನ ಹಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ. ಬರೀ ಪುಡಿ ಹಾಕಿ ಮಾಡಿದರೆ ಚೆನ್ನಾಗಿರಲ್ಲ ಅಂತ ನಾನು ಈ ಥರ ಮಾಡ್ತೀನಿ ಯಾವಾಗಲೂ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ ನಾನು. ನೋಡ್ತಾ ಇರ್ಬೋದು ಎಣ್ಣೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಪೂರ್ತಿ ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಕಮ್ಮಿ ಆದರೂ ಚೆನ್ನಾಗಿರಲ್ಲ. ಸ್ವಲ್ಪ ಕಮ್ಮಿ ಆಯಿತು ಎಣ್ಣೆ ನಾನು ಇದರಲ್ಲಿ ತೆಗೆದುಬಿಟ್ಟಿದ್ದೆ ನಾನು, ಮತ್ತೆ ಜಾಸ್ತಿ ಆಗುತ್ತೆ ಅಂತಂದು. ಫಸ್ಟಿಗೆ ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು. ಚೆನ್ನಾಗಿ ಫ್ರೈ ಆಗಬೇಕು ಅವು. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಈರುಳ್ಳಿ, ಟೊಮೊಟೊ ಏನು ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕು. ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಹಾಗೆ ಕೈ ಆಡ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಅದು. ನೋಡ್ತಾ ಇರ್ಬೋದು ಕಪ್ಪಗಾಗುತ್ತೆ, ಕಂದು ಬಣ್ಣ ಬರ್ತಾ ಇದೆ ಇವಾಗ. ಇಷ್ಟ ಆದರೆ ಸಾಕು. ಇಷ್ಟ ಆದರೆ ಈಗ ನಾನು ಈರುಳ್ಳಿ ಮತ್ತು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತೀನಿ. ಫಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ, ಭಾಳ ಏನಿಲ್ಲ. ಚೆನ್ನಾಗಿ ಫ್ರೈ ಮಾಡ್ತೀನಿ.
ಸೆಕೆಂಡ್ ಅನಿಸುತ್ತೆ. ಫ್ರೈ ಮಾಡಿಬಿಟ್ಟು ಮತ್ತು ಟೊಮೊಟೊ ಹಾಕ್ಬಿಡ್ತೀನಿ ನಾನು ಇಮಿಡಿಯೇಟ್ಲಿ. ನೀವು ಯಾವ ಥರ ಪುಳಿಯೋಗರೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋದ ಬಗ್ಗೆ ಏನು ಅನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಈಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಫಸ್ಟ್ ನಾನು. ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಬಿಟ್ಟು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದಕ್ಕೆ ನಾನು ಚೆನ್ನಾಗಿ ಫ್ರೈ ಮಾಡೋ ತನಕ ಇರಲಿ. ಅದು ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಆಗಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ ಅದು. ನೀವು ಬಿಟ್ಟು ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ ತಳಗಡೆ. ಇದಕ್ಕೆ ಏನೇನು ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಸ್ಕಿಪ್ ಮಾಡಿದೆ ನನ್ನ ವೀಡಿಯೋಸ್ ನೋಡಿ, ನನಗೆ ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಸಾಫ್ಟೂರ್ನ ಆಗಿದೆ. ಇವಾಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತೀನಿ, ಅರ್ಧ ಸ್ಪೂನು. ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೆ ಅರ್ಧ ಸ್ಪೂನ್ ಹಾಕ್ತೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿ ಒಂದು 2 ನಿಮಿಷ ಅದು ಬಾಡಲಿ, ಅದರಲ್ಲೇ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ. ಅದು ಚೆನ್ನಾಗಿ ಫ್ರೈ ಆಡೋ ತನಕ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ ನಾನೇನು ಪುಳಿಯೋಗರೆ ಪ್ಯಾಕೆಟ್ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ನಾನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ಅದು ಸ್ವಲ್ಪ ಗಂಟು ಇರುತ್ತಲ್ವ, ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಳಿಸ್ತೀನಿ ನಾನು. ಎಣ್ಣೆ ಬಿಡೋವರೆಗೂ ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪನೂ ನೀರು ಹಾಕ್ಬಾರ್ದು, ಎಲ್ಲರಿಗೂ ಗೊತ್ತೇ ಇರುತ್ತೆ ಪುಳಿಯೋಗರೆ ಮಾಡೋದು. ಈ ಥರ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಯಾರೆಲ್ಲ ಈ ಥರ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೂ. ಈ ಥರ ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು. ಎಲ್ಲ ಗಂಟುಗಳನ್ನು ಒಡೆದು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಇದರಲ್ಲಿ ಉಳ್ಳಾಗಡ್ಡಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕಿದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತೀನಿ ನಾನು. ಮತ್ತು ನೀವು ಉದ್ದಿನಬೇಳೆನೂ ಹಾಕ್ಬೋದು. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೀವು ಕಲಿಸ್ಬೋದು. ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದ್ದು. ಫ್ರೈ ಆದಮೇಲೆ ರೈಸ್ ಹಾಕ್ಬಿಟ್ಟು ಕಲಸಿದ್ರೆ ಆಯ್ತು ನೋಡಿ, ಪುಳಿಯೋಗರೆ ರೆಡಿ ಆಯಿತು. ಈಗ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ನನ್ನ ಮಗಳು ನೋಡಿ ರಿಮೋಟ್ ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಮಗಳಿಗೆ ರಿಮೋಟ್ ಕೊಡು ಅಂತ ಇದ್ದೆ, ಅವಳು ಆಟ ಮಾಡ್ತಾ ಇದ್ಲು ನಾನೇ ಹಚ್ತೀನಿ ಅಂತಂದು. ನೋಡಿ ತಾನೇ ಹಚ್ತಾ ಇದ್ದಾಳೆ. ನಾನು ಹಚ್ತೀನಿ ಇರು, ನಾನು ಹಚ್ತೀನಿ ಅಂತ ಇದ್ದಾಳೆ. ನೋಡ್ತಾ ಇರ್ಬೋದು, ಅವಳು ರಿಮೋಟ್ ಹಿಡ್ಕೊಂಡಿದ್ದಾಳೆ. ಇವಾಗ ನಾನು ರಿಮೋಟ್ ಕೇಳ್ತೀನಿ ನೋಡಿ ಹೇಗೆ ಮಾಡ್ತಿದ್ದಾಳೆ ಅಂತ. ಕೈ ಸರಿಸ್ತಾಳೆ ಅವಳು, ಕೊಡಲ್ಲ. ತಾನೇ ಹಚ್ಬೇಕಂತೆ ಅದನ್ನು, ಅದಕ್ಕೆ ನನಗೆ ಹಿಂಗೆ ಮಾಡ್ತಿದ್ದಾಳೆ. ಕೊಡಂದ್ರೆ ಕೊಡ್ತಾ ಇಲ್ಲ. ಈಗ ತಳಗಿಳಿಸ್ಬಿಟ್ಟು ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿ, ಅಂದರೆ ಪೂರ್ತಿ ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ಮಾಗಿ ಹಾಕಿ ಅನ್ನ ಕಲಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಇಷ್ಟು ಅಂತ ಹಾಕಿದ್ದೀನಿ, ಇಬ್ಬರಿಗೆ ಅಷ್ಟು ಹಾಕಿದ್ದೀನಿ ನಾನು. ಇಬ್ಬರಿಗೆ ಅಷ್ಟು ಹಾಕಿ ಕಲಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದರಲ್ಲಿ ಮೊಸರಾಗಿರ್ಬೋದು, ಶುಂಠಿಗೆ ಆಗಿರ್ಬೋದು ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ಕಲಿಸ್ಬಿಟ್ಟು ನನ್ನ ಮಗಳಿಗೆ ಹಾಕ್ಕೊಡ್ತೀನಿ. ಸ್ವಲ್ಪ ಖಾರ ಜಾಸ್ತಿ ಆಗಿದೆ, ತಿನ್ನಲ್ಲ ಅವಳು. ಸ್ವಲ್ಪ ತಿಂದು ಬಿಟ್ಟೋಗ್ಬಿಡ್ತಾಳೆ ಅವಳು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ, ಈ ಪುಳಿಯೋಗರೆ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲೋ, ಟೇಕ್ ಕೇರ್ ಆ್ಯಂಡ್ ಬಾಯ್.